ವಿದ್ಯಾರ್ಥಿಗಳ 2 ಅಂಕಗಳ ಈ ವಿಡಿಯೋ ಸರಣಿಯ ಮುಂದಿನ ಭಾಗ 9ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ಬರತಕ್ಕಂಥ ಪ್ರಶ್ನೆಯ ಬಗ್ಗೆ ನೋಡೋಣ. ಇಲ್ಲಿ ನಾವು ಡಿಮಾರ್ಗನ್ನ ನಿಯಮಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಯು ಗಣ ವಿಶ್ವಗಣವನ್ನು ಕೊಟ್ಟಿದ್ದಾರೆ. 2 ಗಣ ಎ ಮತ್ತು ಬಿ ಗಳನ್ನು ಕೊಟ್ಟಿದ್ದಾರೆ. ಎ ಸಂಯೋಗ ಬಿ ಡ್ಯಾಶ್ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಎಂದು ಸಾಧಿಸಿ. ಈ ಪ್ರಶ್ನೆಗಳನ್ನು ಹೇಗೆ ಪರಿಹರಿಸೋದು ನೋಡೋಣ. ಪ್ರಶ್ನೆಯನ್ನು ಇಲ್ಲಿ ಬರೆಯಲಾಗಿದೆ. ಮತ್ತೊಮ್ಮೆ ಹೀಗೆ ವಿಶ್ವಗಣ ಯು ಅನ್ನು ಕೊಟ್ಟಿದ್ದಾರೆ. 1 2 3 4 5 6 7 8 9. ಹಾಗೆಯೇ ಎ ಗಣ ಕೊಟ್ಟಿದ್ದಾರೆ 2 4 6 8. ಬಿ ಗಣ ಕೊಟ್ಟಿದ್ದಾರೆ 1 3 5 8. ಈಗ ನಾವು ಮೊದಲಿಗೆ ಎ ಸಂಯೋಗ ಬಿ ಯ ಪೂರಕ ಅಂದರೆ ಡ್ಯಾಶ್ ಮಾಡೋ ಮುಂಚೆ ಎ ಸಂಯೋಗ ಬಿ ಅನ್ನು ಬರೀಬೇಕು. ಅದು 1 2 3 4 5 6 8 ಅಂತ ಬರೆದಿದ್ದೇವೆ. ಹೇಗೆ ಅಂದರೆ 1 ಬಿ ಗಣದಲ್ಲಿದೆ, 2 ಎ ಗಣದಲ್ಲಿದೆ, 3 4 5 6 ಎರಡೂ ಗಣದಲ್ಲಿರುವ ಎಲ್ಲ ಗಣಾಂಶಗಳನ್ನು ಬರೆದೆವು. ಇಲ್ಲಿ 8 ಎರಡೂ ಕಡೆಯೂ ಇದೆ. ಆಗ ಅದನ್ನು ನಾವು ಒಮ್ಮೆ ಮಾತ್ರ ಬರೀಬೇಕು. 2 ಸಲ ಪುನರಾವರ್ತನೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ಎ ಸಂಯೋಗ ಬಿ ಅಂದರೆ 1 2 3 4 5 6 8 ಆಯಿತು. ಈಗ ಎ ಸಂಯೋಗ ಬಿ ಡ್ಯಾಶ್ ಅಂದರೆ ಪೂರಕ 7 9 ಬರುತ್ತೆ. ಹೇಗೆ ಬಂತು ಅಂದರೆ 7 ಮತ್ತು 9 ವಿಶ್ವಗಣದಲ್ಲಿದೆ. ಉಳಿದೆಲ್ಲ ಗಣಾಂಶಗಳು ಎ ಸಂಯೋಗ ಬಿಯಲ್ಲಿದೆ. ಎ ಸಂಯೋಗ ಬಿಯಲ್ಲಿರುವ ಗಣಾಂಶಗಳನ್ನು ಬಿಟ್ಟು ಯುನಲ್ಲಿ ವಿಶ್ವಗಣದಲ್ಲಿ ಉಳಿದಂತಹ ಗಣಾಂಶಗಳು 7 ಮತ್ತು 9 ಮಾತ್ರ. ಆದ್ದರಿಂದ ಎ ಸಂಯೋಗ ಬಿ ಡ್ಯಾಶ್ನಲ್ಲಿ 7 ಮತ್ತು 9 ಮಾತ್ರ ಬರ್ತದೆ. ಇದನ್ನು 1 ಅಂತ ತೆಗೆದುಕೊಳ್ಳೋಣ. ಮುಂದಕ್ಕೆ ಎ ಡ್ಯಾಶನ್ನು ಬರೆಯೋಣ. ಎ ಡ್ಯಾಶನ್ನು ಬರೆಯುವಾಗ ನಾವು ಎಯಲ್ಲಿರುವ ಎಲ್ಲ ಗಣಾಂಶಗಳನ್ನು ಬಿಡಬೇಕು. ಉಳಿದಂತಹ ಗಣಾಂಶಗಳನ್ನು ಮಾತ್ರ ಪೂರಕ ಗಣದಲ್ಲಿ ಎಯ ಪೂರಕ ಗಣದಲ್ಲಿ ಬರೀಬೇಕು. 1 3 5 7 9. ಇದೇ ಥರ ಬಿ ಡ್ಯಾಶನ್ನು ಕೂಡ ನಾವು ಬರೀಬೋದು. ಬಿ ಡ್ಯಾಶನ್ನು ಬರೆಯುವಾಗ ಬಿಯಲ್ಲಿರುವ ಎಲ್ಲ ಗಣಾಂಶವನ್ನು ಬಿಡಬೇಕು. ಉಳಿದಂಥ 2 4 6 7 9 ಮಾತ್ರ ಬಿ ಡ್ಯಾಶಲ್ಲಿ ಬರೀಬಹುದು. ಈಗ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಅಂದರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಎರಡರಲ್ಲೂ ಇರುವಂಥದ್ದು 7 ಮತ್ತು 9 7 ಮತ್ತು 9. ಈ 2 ಗಣಾಂಶಗಳು ಮಾತ್ರ 2 ಗಣಗಳಲ್ಲಿವೆ. ಆದ್ದರಿಂದ ಅದನ್ನು ಮಾತ್ರ ನಾವು ಬರೀಬೇಕು. ಈಗ ಇದನ್ನು ನಾವು 2 ಅಂತ ತೆಗೆದುಕೊಳ್ಳೋಣ. ಈಗ ಇಲ್ಲಿ 1 ಮತ್ತು 2ರಿಂದ 1 ಮತ್ತು 2 ನಾವು ನೋಡಿದಾಗ 1 ಮತ್ತು 2 ನೋಡಿದಾಗ ಅವೆರಡು ಸಮವಾಗಿವೆ. ಆದ್ದರಿಂದ ನಾವು ಏನು ತೀರ್ಮಾನಿಸ್ಬೋದು ಅಂದರೆ ಎ ಸಂಯೋಗ ಬಿ ಡ್ಯಾಶ್ ಸಮ ಎ ಡ್ಯಾಶ್ ಛೇದನ ಬಿ ಡ್ಯಾಶ್ ಎಂದು ತೀರ್ಮಾನಿಸ್ಬೋದು. ಇದನ್ನು ಅಭ್ಯಾಸ ಮಾಡಲಿಕ್ಕೆ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ, ಅಥವಾ ಡಿಮಾರ್ಗನ್ನ ಇನ್ನೊಂದು ನಿಯಮವನ್ನು ತೆಗೆದುಕೊಂಡು ನೋಡೋಣ. ಅದು ಎ ಛೇದನ ಬಿ ಡ್ಯಾಶ್ ಸಮ ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್. ಇದು ಕೂಡ ಡಿಮಾರ್ಗನ್ನ ಇನ್ನೊಂದು ನಿಯಮ. ಅದೇ ಲೆಕ್ಕಕ್ಕೆ ಈ ನಿಯಮವನ್ನು ಅಳವಡಿಸಿ ನೋಡೋಣ. ಇಲ್ಲಿ ಅದೇ ಲೆಕ್ಕವನ್ನು ಇನ್ನೊಮ್ಮೆ ಬರೆದುಕೊಂಡಿದ್ದೇವೆ. ಯು ಸಮ 1 2 3 4 5 6 7 8 9. ಎ ಸಮ 2 4 6 8. ಪಿ ಸಮ 1 3 5 8. ಇಲ್ಲಿ ನಾವು ಎ ಛೇದನ ಬಿ ಅನ್ನು ಬರೀಬೇಕು. ಎ ಛೇದನ ಬಿ ಅಂದರೆ 8 ಅಂತ ಬರೆದಿದ್ದೀವಿ. 8 ಅಂತ ಯಾಕೆ ಬರೆದಿದ್ದೀವಿ ಅಂದರೆ ಎರಡೂ ಗಣಗಳಲ್ಲಿರುವಂಥ ಸಾಮಾನ್ಯ ಗಣಾಂಶ ಆಗಿದೆ. ಅದು ಯಾವುದೇ ಛೇದನವನ್ನು ನಾವು ಬರೆಯುವಾಗ ಅದು 2 ಗಣಗಳಲ್ಲಿ ಸಾಮಾನ್ಯ ಗಣಾಂಶ ಆಗಿರಬೇಕು. ಮುಂದೆ ನಾವು ಎ ಛೇದನ ಬಿ ಡ್ಯಾಶನ್ನು ಬರೆಯೋಣ. ಎ ಛೇದನ ಬಿ ಡ್ಯಾಶ್ ಬರೆಯುವಾಗ ಎ ಛೇದನ ಬಿಯಲ್ಲಿರುವ ಒಂದು ಗಣಾಂಶ 8 ಬಿಟ್ಟು ಉಳಿದೆಲ್ಲ ಗಣಾಂಶಗಳನ್ನು ಬರೀಬೇಕು. 1 2 3 4 5 6 7 9. ಇದನ್ನು ನಾವು 1 ತೆಗೆದುಕೊಳ್ಳೋಣ. ನೆಕ್ಸ್ಟ್ ಎ ಡ್ಯಾಶ್ ಅಂದರೆ 1 3 5 7 9 ಮೊದಲೇ ತಿಳಿದಿದೆ. ಬಿ ಡ್ಯಾಶ್ ಅಂದರೆ 2 4 6 7 9. ಏಕೆಂದರೆ ಎ ಡ್ಯಾಶ್ ಅಂದರೆ ಎಯಲ್ಲಿರುವ ಗಣಾಂಶವನ್ನು ಬಿಟ್ಟು ಉಳಿದ ಗಣಾಂಶಗಳನ್ನು ಬರೆಯುವುದು. ಬಿ ಡ್ಯಾಶ್ ಅಂದರೆ ಬಿಯಲ್ಲಿರುವ ಗಣಾಂಶಗಳನ್ನು ಬಿಟ್ಟು ಉಳಿದ ಗಣಾಂಶಗಳನ್ನು ಬರೆಯುವುದು. ಎ ಡ್ಯಾಶ್ ಸಂಯೋಗ ಬಿ ಡ್ಯಾಶ್ ಅಂದರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ಗಳಲ್ಲಿರುವ ಎಲ್ಲ ಗಣಾಂಶಗಳನ್ನು ಬರೀಬೇಕು. ಇಲ್ಲಿ 7 ಮತ್ತು 9 ರಿಪೀಟ್ ಆಗಿದೆ. ಅದನ್ನು ಬಿಟ್ಟು 2 ಸಲ ಬರೆಯುವ ಅವಶ್ಯಕತೆ ಇಲ್ಲ. ಆದ್ದರಿಂದ 1 2 3 4 5 6 7 9 ಬರೆದರೆ ಆಯಿತು. ಈಗ ಇದನ್ನು 2 ಅಂತ ತೆಗೆದುಕೊಳ್ಳೋಣ. 1 ಮತ್ತು 2 ನಾವು ನೋಡಿದರೆ ಅವೆರಡೂ ಕೂಡ ಸಮವಾಗಿವೆ. ಆದ್ದರಿಂದ ನಾವು ಏನು ತೀರ್ಮಾನಿಸ್ಬೋದು ಅಂದರೆ ಎ ಛೇದನ ಬಿ ಡ್ಯಾಶ್ ಸಮ ಎ ಡ್ಯಾಶ್ ಸಂಯೋಗ ಪಿ ಡ್ಯಾಶ್. ಈ 2 ಲೆಕ್ಕಗಳಿಂದ ನಾವು ಡಿಮಾರ್ಗನ್ನ 2 ನಿಯಮಗಳನ್ನು ಅರ್ಥೈಸ್ಕೊಳ್ಬಹುದು. ನೀವು ಒಂದು ಸ್ವಲ್ಪ ಜಾಗ್ರತೆ ವಹಿಸಿ ಅಭ್ಯಾಸ ಮಾಡಿದರೆ ಈ ಒಂದು ಪ್ರಶ್ನೆಯನ್ನು ಖಂಡಿತವಾಗಿಯೂ ಉತ್ತರಿಸಬಹುದು. ಹಾಗೂ ಇದು ಸರಳವಾದಂತಹ ಪ್ರಶ್ನೆ ಆಗಿದೆ. 2 ಪೂರ್ಣಾಂಕಗಳನ್ನು ಪಡೆಯಬಹುದು. ಧನ್ಯವಾದಗಳು.